ಹಾಯ್ ಡಿಯರ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು 2 ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. 2 ಟ್ರೆಡಿಷ್ನಲ್ GSP ಸ್ಟೈಲ್ ಬ್ರೇಕ್ಫಾಸ್ಟ್ ರೆಸಿಪಿ. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ವೆರಿ ಹೆಲ್ದಿ ಕೂಡ. ಒಂದು ಬ್ರೇಕ್ಫಾಸ್ಟ್ ಅಂತೂ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ರೆಸಿಪಿ ಬಂದುಬಿಟ್ಟು ನಾನು ಇನ್ಸ್ಟೆಂಟಾಗಿ ತೋರಿಸ್ತಾ ಇರೋದು ಅವಲಕ್ಕಿಯ ರೆಸಿಪಿ. ಅವಲಕ್ಕಿ ಚಟ್ನಿ ಅಥವಾ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಯಾವುದಾದ್ರೂ ಮಾಡ್ಕೋಬೇಕಾದ್ರೆ ಈಸಿಲಿ ಇದನ್ನು ಮಾಡ್ಕೊಬೋದು. ಒಂದು ಬೌಲ್ಗೆ ನಾನು ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಕಾಯಿ ತುರಿ ಒಂದು ಅರ್ಧ ಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ. ಸಣ್ಣದಾಗಿ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ 2 ಸ್ಪೂನ್ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಅಥವಾ ರಸಂ ಪುಡಿಯನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ನೀವೇನಾದರೂ ರಸಂ ಪುಡಿ ಬೇಡ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಧನಿಯಾ ಕಾಳನ್ನು ಹುರಿದು ಬಿಟ್ಟು ಚೆನ್ನಾಗಿ ಪುಡಿ ಮಾಡಿಕೊಂಡು ಫ್ರೆಶ್ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೋದು. ನಾನು ಕ್ವಿಕ್ಕಾಗಿ ಮಾಡೋಕ್ಕೋಸ್ಕರ ರಸಂ ಪುಡಿಯನ್ನು ಇಲ್ಲಿ ಬಳಸ್ತಾ ಇದ್ದೀನಿ. 2 ಚಮಚದಷ್ಟು ರಸಂ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ 1 ಚಮಚದಷ್ಟು ತೆಂಗಿನ ಎಣ್ಣೆನ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಾದಮೇಲೆ ನಾವು ಇದಕ್ಕೆ ಅವಲಕ್ಕಿಯನ್ನು ಹಾಕ್ಕೋಬೇಕಾಗುತ್ತೆ. ಅವಲಕ್ಕಿ ನಾನಿಲ್ಲಿ ತಗೊಳ್ತಾ ಇರೋದು ಪೇಪರ್ ಅವಲಕ್ಕಿ. ದಪ್ಪ ಅವಲಕ್ಕಿ ಈ ರೆಸಿಪಿಗೆ ಸೂಟ್ ಆಗೋದಿಲ್ಲ. ಪೇಪರ್ ಅವಲಕ್ಕಿಯನ್ನು ತಗೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಮೇಲೆ ಇವಾಗ ಪೇಪರ್ ಅವಲಕ್ಕಿ 2ರಿಂದ 3 ಹಿಡಿಯಷ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಕೂಡ ಹಿಡಿಯುತ್ತೆ. ಕಲಿಸ್ಕೋತಾ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಾಫ್ಟ್ ಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸೂಪರ್ ಡೆಲಿಷಿಯಸ್ ಹೆಲ್ದಿ ಮಂಗಳೂರು ಸ್ಟೈಲ್ ಕೆಂಪು ಅವಲಕ್ಕಿ ರೆಡಿಯಾಗಿದೆ. ನಮ್ಮ ಮನೆಯಲ್ಲಿ ಅಂತೂ ಇದಕ್ಕೆ ಉಪ್ಪಿಟ್ಟು ಜೊತೆ ಇದನ್ನು ಸರ್ವ್ ಮಾಡ್ತೀವಿ. ಉಪ್ಪಿಟ್ಟು ಮತ್ತು ಅವಲಕ್ಕಿ ತುಂಬ ಒಳ್ಳೆಯ ಕಾಂಬಿನೇಷನು. ಇಲ್ಲ ಅಂದರೆ ಹಸಿರು ಬೇಳೆ ಅವಲಕ್ಕಿ ಅಥವಾ ಕಡಲೆಬೇಳೆ ಉಸ್ಲಿ ಜೊತೆಗೂ ಕೂಡ ಈ ಅವಲಕ್ಕಿಯನ್ನು ತಿಂತಾರೆ. ತುಂಬಾ ಚೆನ್ನಾಗಾಗುತ್ತೆ. ಖಂಡಿತ ಟ್ರೈ ಮಾಡಿ ಮತ್ತು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈಗ ನಾವು ಸೆಕೆಂಡ್ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಹೋಗೋಣ. ಟ್ರೆಡಿಷ್ನಲ್ ಇದೊಂದು ಇಡ್ಲಿ ರೆಸಿಪಿ. ಹುರುಳಿ ಕಾಳಿಂದ ಇಡ್ಲಿಯನ್ನು ತೋರಿಸ್ತಾ ಇದ್ದೀನಿ ಇವತ್ತು. ಒನ್ ಆಫ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್ ಇದು. ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 2 ಲೋಟದಷ್ಟು ಕೆಂಪಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಕೆಂಪಕ್ಕಿ ಅಂದರೆ ಬಾಯ್ಲ್ಡ್ ರೈಸನ್ನು ತೆಗೆದುಕೊಂಡಿದ್ದೇನೆ. 2 ಲೋಟದಷ್ಟು ತೆಗೆದುಕೊಂಡಿದ್ದೇವೆ. ಇದನ್ನು 8 ಗಂಟೆಗಾಲ ನೆನೆಸಿಟ್ಕೊಂಡಿದ್ದೇವೆ. ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಲೋಟದಷ್ಟು ಉದ್ದಿನ ಬೇಳೆಯನ್ನು ಕೂಡ ನೆನೆಸಿಟ್ಕೊಂಡಿದ್ದೇವೆ. ಅರ್ಧ ಲೋಟ ಉದ್ದಿನ ಬೇಳೆ, 2 ಲೋಟ ಬಾಯ್ಲ್ಡ್ ರೈಸ್. ಬಾಯ್ಲ್ಡ್ ರೈಸನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಈ ರೀತಿ ಟೆಕ್ಸ್ಚರ್ ಆಗೋವರೆಗೂ ನೋಡಿ, ಈ ರೀತಿ ರವೆಯಾಗಿ ನಾವು ಚೆನ್ನಾಗಿ ರವೆ ಮಾಡ್ಕೊಬೇಕು. ಇನ್ನೊಂದು ಕಡೆ ಇನ್ನೊಂದು ಜಾರಲ್ಲಿ ನಾನು ಉದ್ದಿನ ಬೇಳೆಯನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ ಇದು ಉದ್ದಿನ ಬೇಳೆ. ಇವೆಲ್ಲವನ್ನು ನಾವು ಬೇರೆ ಬೇರೆಯಾಗಿಯೇ ರುಬ್ಬಿಕೊಳ್ಳಬೇಕು. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ರುಬ್ಬಿಕೊಂಡು ಬಂದಿದೆ. ಇವಾಗ ಇದನ್ನು ನಾವು ಹಿಂದಿನ ದಿವಸ ರಾತ್ರಿಯೇ ರುಬ್ಕೊಂಡಿದ್ದೇವೆ. ಇವಾಗ ನಾವು ಅರ್ಧ ಲೋಟದಷ್ಟು ಹುರುಳಿ ಕಾಳನ್ನು ನೆನೆ ಹಾಕಿರೋದು. ನೆಕ್ಸ್ಟ್ ಡೇ ಮಾರ್ನಿಂಗು ಇದನ್ನು ನಾವು ಗ್ರೈಂಡರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಆಗೋವರೆಗೂ ಹತ್ತಿ ಥರ ಆಗುತ್ತೆ. ಇದು ಅಷ್ಟು ಸಾಫ್ಟಾಗಿ ಪೇಸ್ಟ್ ಆಗುತ್ತೆ. ಅಷ್ಟಾಗೋವರೆಗೂ ನಾವು ಚೆನ್ನಾಗಿ ಇದನ್ನು ರುಬ್ಕೋಬೇಕು. ನೋಡಿ ಈ ರೀತಿ ಬಂದಿದೆ. ಎಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ ನೋಡಿ ಹುರುಳಿ ಕಾಳು. ಈ ರೀತಿಯಾಗಿ ನಾವು ಪೇಸ್ಟ್ ಮಾಡಬೇಕು. 3 ಬೇರೆ ಬೇರೆಯನ್ನಾಗಿ ಮಾಡಬೇಕು. ಒಂದು ಬಾಯ್ಲ್ಡ್ ರೈಸ್ ರವೆ ಮತ್ತು ಇನ್ನೊಂದು ಉದ್ದಿನ ಬೇಳೆ ಪೇಸ್ಟು ಮತ್ತು ಇನ್ನೊಂದು ಹುರುಳಿ ಕಾಳಿನ ಪೇಸ್ಟು. ಇವೆಲ್ಲವನ್ನು ಮಾಡಿಕೊಂಡು ಇವಾಗ ನಾವು ಇಡ್ಲಿಯನ್ನು ಮಾಡಬೇಕು. ಇವಾಗ ನೋಡಿ ಇಡ್ಲಿ ಮಾಡಲಿಕ್ಕೆ ಬಾಳೆ ಎಲ್ಲ ಫ್ರೆಶ್ ಎಲೆ ತೆಗೆದುಕೊಂಡಿದ್ದೇವೆ. ಇವೆಲ್ಲವನ್ನು 3 ಚೆನ್ನಾಗಿ ಒಂದು ಪಾತ್ರೆಯಲ್ಲಿ, ದೊಡ್ಡ ಪಾತ್ರೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ಯಾವುದೇ ಫರ್ಮೆಂಟೇಷನ್ ಅಗತ್ಯ ಇರೋದಿಲ್ಲ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಿ ನಾವು ಬಾಳೆ ಎಲೆ ಹಾಕಿಬಿಟ್ಟು ಬೇಯಿಸ್ತಾ ಇದ್ದೇವೆ. ಬಾಳೆ ಎಲೆ ಇಲ್ಲದಿದ್ದರೂ ಕೂಡ ಇದನ್ನು ಮಾಡೋಕ್ಕಾಗುತ್ತೆ. ನಾವು ನಾರ್ಮಲ್ ಇಡ್ಲಿ ಸ್ಟೀಮರಲ್ಲಿ ಇದನ್ನು ಸೇಮ್ ಬ್ಯಾಟರನ್ನು ಹಾಕಿಬಿಟ್ಟು ಸ್ಟೀಮ್ ಮಾಡೋದಕ್ಕೆ ಆಗುತ್ತೆ. ಒನ್ ಆ್ಯಂಡ್ ದ ಸೇಮ್ ಅದು. ಆದರೆ ಇದರಲ್ಲಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ನಾವು ಬಾಳೆ ಎಲೆಯಲ್ಲಿ ಹಾಕ್ತಾ ಇರೋದು. ಇಡ್ಲಿ ಸ್ಟೀಮರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ ಆಲ್ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಿಸಿಯಾಗಿದೆ.
ಈ ರೀತಿಯಾಗಿ ನಾವು ಬಾಳೆ ಎಲೆನ ಚೆನ್ನಾಗಿ ಸ್ಪ್ರೆಡ್ ಮಾಡಲಿಕ್ಕಿದ್ದೇವೆ. ಬಾಳೆ ಎಲೆ ಬಿಟ್ಟು ನೀವು ಬಟ್ಟೆ ಕೂಡ ಹಾಕಿ, ಒಂದು ಒಳ್ಳೆ ಕಾಟನ್ ಮಸ್ಲಿನ್ ಬಟ್ಟೆಯನ್ನು ಹಾಕಿ ಕೂಡ ಈ ಬ್ಯಾಟರನ್ನು ಹಾಕಿ ಇಡ್ಲಿಯನ್ನು ಮಾಡ್ಕೊಬೋದು, ಅಥವಾ ನಮ್ಮ ನಾರ್ಮಲ್ ಇಡ್ಲಿ ಪಾತ್ರೆಯಲ್ಲೂ ಕೂಡ ಮಾಡಲಿಕ್ಕೆ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ತುಂಬಾ ಡಿಲಿಷಿಯಸ್ ಆ್ಯಂಡ್ ಡಿಫ್ರೆಂಟ್ ಟೇಸ್ಟ್ ರೆಸಿಪಿ ಇದು. ಖಂಡಿತ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊತೀನಿ. ಇವಾಗ ನೋಡಿ ಇದನ್ನೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಇವಾಗ ಈ ಬ್ಯಾಟರನ್ನು ಹಾಕೋಬೇಕು. ಇವಾಗ ಈ ಇಡ್ಲಿ ಬ್ಯಾಟ್ರನ್ನು ಹಾಕೋತಾ ಇದ್ದೀವಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹಾಕಿಕೊಂಡು ಇವಾಗ ಮುಚ್ಚಳವನ್ನು ಮುಚ್ಚಿ ಇವಾಗ ನಾವು 1/2 hour ಇದನ್ನು ಬೇಯಿಸ್ಲಿಕ್ಕಿದ್ದೇವೆ. 1/2 hour ಬೇಕಾಗುತ್ತೆ ಇದಕ್ಕೆ ಬೇಯಿಸೋದಕ್ಕೆ. 1/2 hour ಆದಮೇಲೆ ನೋಡಿ ಇವಾಗ ಇಡ್ಲಿಯನ್ನು ತೆಗಿತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಲೈಟ್ ಬ್ರೌನ್ ಆಗಿ ಬರುತ್ತೆ ಈ ಕಲರು. ಹುರುಳಿಕಾಳು ಬ್ರೌನ್ ಇರೋದ್ರಿಂದ ಬ್ರೌನ್ ಇಡ್ಲಿ ಆಗುತ್ತೆ ಇದು. ಅದರ ಜೊತೆ ನಾವು ಮೇಲ್ಗಡೆಯಿಂದ ತೆಂಗಿನೆಣ್ಣೆ ಹಾಕ್ಕೊಳ್ಳಿಕ್ಕಿದ್ದೇವೆ ಮತ್ತು ಸರ್ವ್ ಮಾಡುವಾಗ ಕಾಯಿ ಚಟ್ನಿ. ನೋಡಿ ಎಷ್ಟು ಚೆನ್ನಾಗಿ ನನ್ನ ಪ್ಲೇಟ್ ರೆಡಿಯಾಗಿದೆ. ಇದಕ್ಕೆ ಸಾಂಬಾರು ಕೂರ್ಮ ಯಾವುದು ಸೂಟ್ ಆಗಲ್ಲ. ಇದಕ್ಕೆ ನಾವು ಕಾಯಿ ಚಟ್ನಿನೇ ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ಅದೇ ಸೂಟ್ ಆಗೋದು ಇದಕ್ಕೆ. ಇದ್ರ ಜೊತೆ ನೀವು ತೆಂಗಿನೆಣ್ಣೆ ಇಷ್ಟ ಇಲ್ಲ ಅಂದರೆ ಬೆಣ್ಣೆ ಕೂಡ ಹಾಕ್ಕೊಂಡು ಇದನ್ನು ತಿನ್ಬೋದು. ನಾನಂತೂ ಇದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ 2 ಟ್ರೆಡಿಷ್ನಲ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ನನಗೆ ಒಳ್ಳೆಯ ಮೋಟಿವೇಶನನ್ನು ಕೊಡುತ್ತೆ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಲ್ದಿ ಆಗಿರಿ, ಖುಷಿಯಾಗಿರಿ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.